ಡಿಕೆ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿರೋದು. ಮೊದಲಿಂದನೂ ಈ ಪ್ಲಾನ್ ಇತ್ತು, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ. ನರೇಂದ್ರ ಸ್ವಾಮಿ, ರುದ್ರಪ್ಪ ಲಮಾಣಿ, ಬಸವಂತಪ್ಪ, ರಘುಮೂರ್ತಿ, ರಿಜ್ವಾನ್ ಅರ್ಷದ್, ಪುಟ್ರಂಗ್ ಶೆಟ್ಟಿ, ಅಜಯ್ ಸಿಂಗ್, ಶಿವಲಿಂಗೇಗೌಡ, ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ ಅಚ್ಚರಿಯ ಆಯ್ಕೆ. ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರು, ಲಕ್ಷ್ಮಣ ಸವದಿ ಕಾಯ್ಕೊಂಡು ಕೂತಿದ್ರು. ಲಕ್ಷ್ಮಣ ಸವದಿ ಅವರು ಕಳೆದ ಬಾರಿಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ರು, ಬಟ್ ಸಿಕ್ಕಿರಲಿಲ್ಲ. ಗೊತ್ತು, ಯಾಕಂದ್ರೆ ಅವ್ರಿಗೆ ಯಾವ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸಿಗೆ ಬಂದ್ರು, ಯಾವೆಲ್ಲ ಸ್ಥಾನವನ್ನು ಅನುಭವಿಸಿದ್ರು, ಇಲ್ಲಿ ಬಂದು ಏನು ಇಲ್ಲದೆ ಕೂತಿದ್ರು ಅಂತ. ಸೊ ಹಾಗಾಗಿ ಈ ಬಾರಿಗಾದ್ರೂ ಅವಕಾಶ ಸಿಗತ್ತಾ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದಕ್ಕೆ ಒಲವು ತೋರಿಸ್ತಾ ಇದ್ರು, ಹೊಸಬರಿಗೆ ಅವಕಾಶ ಕೊಡೋಣ ಅಂತ. ಈವನ್ ರಾಹುಲ್ ಗಾಂಧಿ ಅವರು ಕೂಡ ಇಲ್ಲ, ಹೊಸಬರಿಗೆ ಅವಕಾಶ ಕೊಡಬೇಕು, ನಾವು ನಾಯಕರುಗಳನ್ನ ಬೆಳೆಸಬೇಕು, ಮುಂದೆ 10-15 ವರ್ಷಗಳ ಕಾಲದ ಪ್ಲಾನ್ ಇದು ಅನ್ನೋದು. ಅದೇ ರೀತಿಯಾಗಿ ಹೊಸ ಮುಖಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದು ಮುಂಚಿನಾಗಿಯೂ ಕೂಡ ಈ ಸೂತ್ರ ಪಕ್ಕ ಇಲ್ಲಿ ಅನುಸರಿಸ್ತಾರೆ ಅಂತ ಇತ್ತು, ಯಾಕಂದ್ರೆ ಹೊಸಬರಿಗೆ ಅವಕಾಶ ಕೊಡಬೇಕು, ಆಗಿದ್ದಾಗ ಎಲ್ರಿಗೂ ಒಂದು ನಂಬಿಕೆ ಅನ್ನೋದು ಹೈಕಮಾಂಡ್ ಮೇಲೆ ಬರುತ್ತೆ ಅಂತ. ಫೈನ್, ಇದು ಒಂದು ಕಡೆಯಲ್ಲಿ ಓಕೆ. ಇನ್ನೊಂದು ಕಡೆಯಲ್ಲಿ ತುಂಬ ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇದ್ದ ಹೊಸಬರು, ಹಳೆಬರು, ಅವ್ರಿಗೆ ಶಾಕ್ ಆಗಿರೋದಂತೂ ಹೌದು. ಇಲ್ಲಿ ಗೋಪಾಲಕೃಷ್ಣ ಬೇಳೂರು ಗೋಪಾಲಕೃಷ್ಣ ಅವರಾಗಿರ್ಬೋದು, ಶರತ್ ಬಚ್ಚೇಗೌಡ ಆಗಿರ್ಬೋದು, ಎಸ್ ಮಲ್ಲಿಕಾರ್ಜುನ ಅವರಾಗಿರ್ಬೋದು, ಅಥವಾ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರು, ನಯನ ಮೊಟ್ಟಮ್ಮ, ಎಲ್ಲರೂ ದಿನ ಕಾಯ್ತಾ ಕೂತಿದ್ರು. ಅವ್ರಗಳಿಗೆ ಅವಕಾಶಗಳು ಮಿಸ್ ಆಗಿದೆ. ಈ ಹೊಸ ಮುಖಗಳಿಗೆ ಯಾವ ಲೆಕ್ಕಾಚಾರಕ್ಕೆ ಮಣೆ ಹಾಕಿರ್ಬೋದು, ಈಗ ಸ್ವಲ್ಪ ಜನನ ಹೊರಗಿಟ್ಟಿದ್ದಾರಲ್ಲ, ಅವ್ರಿಗೆ ಯಾಕೆ ಕೈ ತಪ್ಪಿರ್ಬೋದು ಅಂತ ಹೆಂಗೆ ವಿಶ್ಲೇಷಣೆ ಮಾಡ್ಬೋದು? ನಿತಿ, ಸಲೀಂ ಅಹ್ಮದ್ ಅವರು ಸಚಿವ ಸಂಪುಟಕ್ಕೆ ಸೇರಬೇಕು ಅಂತೇಳಿ ಬಹಳಷ್ಟು ಒತ್ತಡವನ್ನು ತಂದಂಥವ್ರು. ಜೊತೆಗೆ ಅವರ ಆಯ್ಕೆ ಕೂಡ ಇತ್ತು ಹೈಕಮಾಂಡ್ಗೆ ಮಾಡಬೇಕು ಅಂತೇಳಿ. ಆದರೆ ಅಂತಿಮವಾಗಿ ಸಂಪುಟಕ್ಕೆ ಅವರಿಗೆ ಅವಕಾಶ ಸಿಗಲಿಲ್ಲ. ಆದರೆ ಸಭಾಪತಿಯಾಗಿ ಈಗ ಅವರನ್ನು ಆಯ್ಕೆ ಮಾಡಲಾಗಿದೆ, ಎಲ್ಲೋ ಒಂದು ಕಡೆ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನಕ್ಕೆ ಬಹಳಷ್ಟು ಪೈಪೋಟಿಯನ್ನು ಮಾಡಿದರು, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಮಾಡಿದರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಹಾಗೆ ಪೊನ್ನಣ್ಣ ಅವರು ಕೂಡ ಸಚಿವ ಸಂಪುಟ ಸೇರಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದವರು, ಆದರೆ ಸಂಪುಟಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ಉಪಸಭಾಧ್ಯಕ್ಷರಾಗಿ ಅವರಿಗೆ ಈಗ ಅವಕಾಶವನ್ನು ಮಾಡಿಕೊಡಲಾಗಿದೆ. ಎಲ್ಲೋ ಒಂದು ಕಡೆ ಯುವಕರಿಗೆ ಆದ್ಯತೆಯನ್ನು ಅಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಅಚ್ಚರಿಯ ಆಯ್ಕೆ ಅಂದರೆ ಗಾಯತ್ರಿ ಶಾಂತೇಗೌಡ ಅವ್ರದ್ದು. ಯಾಕೆಂದರೆ ಗಾಯತ್ರಿ ಶಾಂತೇಗೌಡರು ಸಂಪುಟಕ್ಕೆ ಸೇರ್ತಾರೆ ಅನ್ನುವಂಥದ್ದೇ ಇರಲಿಲ್ಲ. ಅಟ್ಲೀಸ್ಟ್ ಅವರು MLC ಆದರೂ ಸಾಕು ಅನ್ನುವಂಥದ್ದು ಅವ್ರಿಗಷ್ಟೇ ಗೊತ್ತಿತ್ತು. ನಾನು MLC ಆದರೂ ಸಾಕಪ್ಪ ಅನ್ನುವಂಥದ್ದು ಅವ್ರ ಮನಸ್ಸಿನಲ್ಲಿತ್ತು. ಕಳೆದ ಹಲವು ತಿಂಗಳುಗಳಿಂದಲೂ ಕೂಡ ಅದು ಕೋರ್ಟ್ನಲ್ಲಿ ಅವರ ವಾದ ವಿವಾದಗಳು ನಡೆದಿತ್ತು. ಯಾಕೆಂದರೆ ಪ್ರಾಣೇಶ್ ಮತ್ತು ಅವರ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಪ್ರಾಣೇಶ್ ಅವರು ಅಕ್ರಮವಾಗಿ ಮತಗಳನ್ನು ಪಡೆದು ಮತವನ್ನು ಹಾಕಿಸಿಕೊಂಡು ಇವತ್ತು MLC ಆಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿ ಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಅಂತಿಮವಾಗಿ ಅವರಿಗೆ ಗಾಯತ್ರಿ ಶಾಂತೇಗೌಡರಿಗೆ ಜಯ ಕೂಡ ಸಿಕ್ಕಿತ್ತು. ಈಗ ಇನ್ನಷ್ಟೇ ಅವರು ವಿಧಾನ ಪರಿಷತ್ತಿನ ಸದಸ್ಯೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗತ್ತೆ ಸಭಾಪತಿಗಳಿಂದ. ಆದರೆ ಅದಕ್ಕೂ ಮೊದಲೇ ಇನ್ನೂ ಕೂಡ ಅವರು ಸ್ವೀಕರಿಸಿಲ್ಲ. ಅಲ್ಲಿಯವರೆಗೂ ಅವರು ಅಧಿಕೃತವಾಗಿ MLC ಆಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರವೇ ಅವರು MLC ಆಗಿ ಅಧಿಕೃತಗೊಳ್ತಾರೆ. ಸೊ ಅದಕ್ಕೂ ಮೊದಲೇ ಈಗ ಅವ್ರಿಗೆ ಜಾಕ್ಪಾಟ್ ಹೊಡೆದಿದೆ, ಸಚಿವ ಸ್ಥಾನ ಸಿಕ್ಕಿದೆ. ಅವರು ಕನಸು ಮನಸ್ಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ವೇನೋ, ನಾನು MLC ಆದರೂ ಸಾಕಪ್ಪ ಅಂದ್ಕೊಂಡಿದ್ದಂಥವ್ರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಕಾರಣ ಪ್ರಬಲ ಚಿಕ್ಕಮಗಳೂರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಜೊತೆಗೆ ಇವರು ಪಕ್ಷ ಸಂಘಟನೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸಂಘಟನೆಯನ್ನು ಮಾಡಿದಂಥವ್ರು, ಸಮರ್ಥವಾಗಿ ಮಹಿಳಾ ಮತದಾರರನ್ನು ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಅದನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವರದೇ ಜಿಲ್ಲೆಯಾದಂಥ ಚಿಕ್ಕಮಗಳೂರಿನಲ್ಲಿ ಆರತಿ ಕೃಷ್ಣ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತೇಳಿ ಬಹಳಷ್ಟು ದಿನಗಳಿಂದಲೂ ಕೂಡ ಅದೇ ಹೆಸರು ಓಡ್ತಾ ಇತ್ತು, ಆರತಿ ಕೃಷ್ಣ ಫಿಕ್ಸು ಅಂತೇಳಿ. ಆದರೆ ಹೈಕಮಾಂಡ್ ಅವರನ್ನು ಆರತಿ ಕೃಷ್ಣ ಹೆಸರನ್ನು ಇಲ್ಲಿ ಕೈಬಿಟ್ಟಿದೆ, ಉಮಾಶ್ರೀ ಅವರ ಹೆಸರನ್ನು ಕೈಬಿಟ್ಟಿದೆ. ಆದರೆ ಉಮಾಶ್ರೀ ಅವರಿಗೆ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಆಯ್ಕೆಯನ್ನು ಮಾಡುವ ಮೂಲಕ ಅವ್ರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಪೊನ್ನಣ್ಣ ಅವ್ರಿಗೂ ಕೂಡ ಈಗ ಒಂದು ಕಡೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಬಹಳಷ್ಟು ನಿರೀಕ್ಷೆಗಳಿದ್ವು, ಅವರು ಕೂಡ ಕಾದು ಕುಳಿತಿದ್ರು. ಆದರೆ ಅಂತಿಮವಾಗಿ ಮಲ್ಲಿಕಾರ್ಜುನ ಅವ್ರಿಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಸೊ ಯಾಕೆಂದರೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಕೂಡ ಇದ್ದರು, ಅವರಿಗೆ ಅವಕಾಶ ಕೊಟ್ಟರೆ ಸಮುದಾಯದ ಮತಗಳು ಬರುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಅವರ ಬೇರೆ ಬೇರೆ ಕಾರಣಗಳಿಗಾಗಿ ಅವರನ್ನು ತಡೆ ಹಿಡಿದು ಹೊಸ ಮುಖ ಬಸಂತಪ್ಪ ಅವರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಅಚ್ಚರಿ. ಬಸಂತಪ್ಪ ಅವರು ಕೂಡ ಸಚಿವ ಸ್ಥಾನ ಸಿಗಬಹುದು ಅಂತೇಳಿ ಕೆಲವು ಕಡೆ ಹೇಳ್ಕೊಂಡಿದ್ರು, ಸಿಕ್ಕೊಡ್ತಾರೆ ಅನ್ನುವಂಥದ್ದು. ಆದರೆ ಕೊಡ್ತಾರೆ, ನಾನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಅವರು ಇಟ್ಕೊಂಡಿರಲಿಲ್ಲ. ಅಂತಿಮವಾಗಿ ಅವರಿಗೂ ಕೂಡ ಈಗ ಜಾಕ್ಪಾಟ್ ಹೊಡೆದಂತೆ ಇದು ಅವಕಾಶ ಸಿಕ್ಕಿರುವಂಥದ್ದು.
ಇನ್ನು ಗಾಯತ್ರಿ ಶಾಂತೇಗೌಡ ಅವ್ರದ್ದಾಯ್ತು, ಬಾಲಕೃಷ್ಣ ಅವ್ರಿಗೆ ಕೂಡ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ನಡೆದಿತ್ತು. ಡಿ ಕೆ ಶಿವಕುಮಾರ್ ಹೇಗಾದರೂ ಮಾಡಿ ಬಾಲಕೃಷ್ಣ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು ಚರ್ಚೆ ಹಿಂದಿನಿಂದಲೂ ಕೂಡ ಇತ್ತು. ಅದರಂತೆ ಈಗ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿದೆ. ರಿಜ್ವಾನ್ ಅರ್ಷದ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇತ್ತು. ರಿಜ್ವಾನ್ ಅರ್ಷದ್ ಅವ್ರಿಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ. ಇನ್ನು ನಾಗೇಂದ್ರ ಅವ್ರಿಗೆ ಚಾರ್ಜ್ ಶೀಟ್ ಇದ್ದಿದ್ದರಿಂದ ವಾಲ್ಮೀಕಿ ಪ್ರಕರಣ ಹಗರಣದಲ್ಲಿ ಅವರು ಭಾಗಿಯಾಗಿದ್ರು ಅನ್ನುವಂತಹ ಆರೋಪಗಳು ಇದ್ದಿದ್ದರಿಂದ ಇಡಿ ಐಟಿ ತನಿಖೆಗಳು ಆಗಿದ್ದರಿಂದ ಅವ್ರಿಗೆ ಬಹುತೇಕವಾಗಿ ಅಲ್ಲಿ ಅವಕಾಶ ಸಿಗೋಲ್ಲ ಅನ್ನುವಂಥ ಚರ್ಚೆಗಳೇ ನಡೆದಿತ್ತು. ಅಲ್ಲಿ ವಾಲ್ಮೀಕಿ ಸಮುದಾಯ ಮತ್ತೆ ಬಳ್ಳಾರಿ ಜಿಲ್ಲೆಯನ್ನು ಗಮನದಲ್ಲಿಟ್ಕೊಂಡು ಅನ್ನಪೂರ್ಣ ತುಕಾರಾಂ